ನಾವು ಬಾದಾಮಿ ಚಾಲುಕ್ಯರ ಪ್ರಖ್ಯಾತ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ ಬಗ್ಗೆ ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಕಳೆದ 2 ಶತಮಾನಗಳವರೆಗೆ ನಿರಂತರವಾಗಿ ದಕ್ಷಿಣ ಭಾರತವನ್ನು ಆಳಿದಂತಹ ಪ್ರಖ್ಯಾತ ದೊರೆಗಳಲ್ಲಿ ಬಾದಾಮಿ ಚಾಲುಕ್ಯರು ಪ್ರಸಿದ್ಧ ದೊರೆಗಳಾಗಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಇಮ್ಮಡಿ ಪುಲಿಕೇಶಿ ಪ್ರಖ್ಯಾತ ದೊರೆಯಾಗಿದ್ದಾರೆ. ಜಯಸಿಂಹನಿಂದ ಪ್ರಾರಂಭಿಸಲ್ಪಟ್ಟಂತಹ ಸಂಸ್ಥಾಪಕ ಜಯಸಿಂಹ ರಾಜ ಜಯಸಿಂಹನಿಂದ ಸ್ಥಾಪಿಸಲ್ಪಟ್ಟಂತ ಈ ಬಾದಾಮಿ ಚಾಲುಕ್ಯರ ಪ್ರಖ್ಯಾತ ದೊರೆ ಯಾರಾಗಿದ್ದಾರೆ? ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಕರ್ನಾಟಕ ಸಾಮ್ರಾಜ್ಯ ಪಿತಾಮಹ ಅಥವಾ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಜಗತ್ತಿನಾದ್ಯಂತ ಪ್ರಶಸ್ತಿಸಿದ ಕೀರ್ತಿ ಇಮ್ಮಡಿ ಪುಲಿಕೇಶಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ದೊರೆಯಾದಂತ 2ನೇ ಖುಷ್ರು ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದನು. ಅಲ್ಲದೆ ಇಮ್ಮಡಿ ಪುಲಿಕೇಶಿ ಪ್ರಥಮವಾಗಿ ಆತನ ದಿಗ್ವಿಜಯಗಳನ್ನು ನೋಡಿದಾಗ ಒಂದನೇದಾಗಿ ಮಂಗಳೇಶ್ವರನಲ್ಲಿ ಯುದ್ಧ, ಚಿಕ್ಕಪ್ಪ ಮಂಗಳೇಶ್ವರನಿಗೆ ಯುದ್ಧ ಮಾಡುವಂತ ಅನಿವಾರ್ಯತೆ ಯಾಕೆ ಬಂತು ಅಂತಂದ್ರೆ ಅಪ್ರಾಪ್ತ ವಯಸ್ಕನಾದಂತ ಪುಲಿಕೇಶಿಗೆ ರಾಜ್ಯಭಾರ ಕೊಡದೆ ಅವರ ತಂದೆ ಏನ್ ಮಾಡಿದ್ದ, ಮಂಗಳೇಶ್ವರಿಗೆ ಚಿಕ್ಕಪ್ಪನಾದ ಮಂಗಳೇಶ್ವರಿಗೆ ನೀಡಲಾಗಿತ್ತು. ಆದರೆ ಪ್ರಾಪ್ತ ವಯಸ್ಸಿಗೆ ಬಂದಾಗಲೂ ಕೂಡ ಆದರೆ ಇವು ಮಂಗಳೇಶ ಆತನಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡಲಿಲ್ಲ. ಚಾಣಾಕ್ಷ ಪುಲಿಕೇಶಿ ಏನು ಮಾಡಿದ್ರು? ಏನ್ ಮಾಡಿರ್ಬೋದು? ಹಾಗಾದ್ರೆ ಭೀಮಾ ನದಿಯ ತೀರದಲ್ಲಿ ಪುಲಿಕೇಶಿ ಆಕ್ರಮಣವನ್ನ ಮಾಡಿ ಮಂಗಳೇಶನನ್ನ ಕೊಂದು ಪಟ್ಟಾಭಿಷೇಕ ಮಹೋತ್ಸವವನ್ನು ಈಡೇರಿಸಿಕೊಂಡನು. ನಂತರ 2ನೇದಾಗಿ ಅಪ್ಪಾಯಕ ಮತ್ತು ಗೋವಿಂದ. ಈ ಕಲಹದಲ್ಲಿ ಮಂಗಳೇಶನೊಂದಿಗೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಸಾಮಂತ ಅರಸರಾದಂತಹ ಅಪ್ಪಾಯಕ ಮತ್ತು ಗೋವಿಂದರು ಇವರು ದಂಗೆ ಎದ್ದರು. ಈ ದಂಗೆ ಎದ್ದಂತಹ ಸಂದರ್ಭದಲ್ಲಿ ಒಲೆಯುಂಚ ಎಂಬ ಪ್ರದೇಶದಲ್ಲಿ ಈ ಮಂಗಳೇಶನೊಂದಿಗೆ ಯುದ್ಧ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಸಾಮಂತ ಅರಸರು ದಂಗೆ ಎದ್ದರಲ್ಲ, ಅದೇ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಅಪ್ಪಾಯಕ ಮತ್ತು ಗೋವಿಂದರನ್ನ ಭೀಮಾ ನದಿ ತೀರದಲ್ಲಿ ಆಕ್ರಮಣವನ್ನು ಮಾಡಿ ಇವರನ್ನ ಸೋಲಿಸಿದ. ಅಪ್ಪಾಯಕ ಕಂಗೆಟ್ಟು ಓಡಿ ಹೋದನು. ಆದರೆ ಗೋವಿಂದ ಶರಣಾಗತನಾದನು. ನಂತರ ನರ್ಮದಾ ನದಿ ಕಾಳಗದಲ್ಲಿ ಉತ್ತರ ಪ್ರದೇಶಗಳಾದಂತಹ ಹರ್ಷವರ್ಧನು, ದಕ್ಷಿಣ ಪ್ರದೇಶಗಳಾದಂತಹ ಇಮ್ಮಡಿ ಪುಲಿಕೇಶಿ ನಡುವೆ ಘನಘೋರವಾದಂತಹ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಯಾರು ಗೆದ್ದಿರಬಹುದು? ಪುಲಿಕೇಶಿ ಗೆದ್ದಿದ್ದಾರೆ ನೀವು ಹೇಳ್ತೀರಿ. ಬಟ್ ಅವರು ಉತ್ತರ ಪ್ರದೇಶಗಳಾದಂತಹ ಹರ್ಷವರ್ಧನ ಗೆದ್ದರು ಅಂತೇಳಿ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಹುಯೆನ್ ಸಾಂಗನ ಸಿಯುಕಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ನರ್ಮದಾ ನದಿ ಕಾಳಗದಲ್ಲಿ ನಡೆದಂತ ಬೃಹತ್ ಕಾಳಗದಲ್ಲಿ ಹರ್ಷವರ್ಧನು ತನ್ನ 6000 ಗಜಪಡೆ ಸತ್ತು ಬೀಳುವುದನ್ನು ಕಂಡು ತನ್ನ ಹರ್ಷವನ್ನೇ ಕಳೆದುಕೊಂಡು ಬಿಟ್ಟನು ಅಂತೇಳಿ ವರ್ಣಿಸಲಾಗಿದೆ. ಅಂತಿಮವಾಗಿ ಕಪ್ಪೆ ಅರವಟನ ತ್ರಿಪದಿ ಶಾಸನದಲ್ಲಿ ಏನ್ ಹೇಳ್ತಾ ಇರ್ತೇವೆ, ಮಾಧುರ್ಯಂ ಸಾಧುಂಗೆ ಸಾಧು, ಮಾಧುರ್ಯಂ ಬಾದಿಪ್ಪ ಕಲಿಯುಗ ಕಲಿಯಾತನ್ ಬಾದಿಪ್ಪ ಪೆರನಲ್ಲ ಅಂತೇಳಿ ವರ್ಣಿಸಲಾಗಿದೆ. ಆದರೆ ಪುಲಿಕೇಶಿಯ ಅಂತಿಮ ದಿನಗಳು ಅಷ್ಟು ಸುಖಕರವಾಗಿರಲಿಲ್ಲ. ಪಲ್ಲವ ಅರಸ ಮಹೇಂದ್ರ ವರ್ಮನು ಪುಲಿಕೇಶಿಯ ಮೇಲೆ ಸೇಡನ್ನ
ಗೆದ್ದುಕೊಂಡನು. ಈ ಪುಲಿಕೇಶಿಯ ಮೇಲೆ ದಾಳಿಯನ್ನು ಮಾಡಿದ. ರೋಗಗ್ರಸ್ತನಾದಂತಹ ಇಮ್ಮಡಿ ಪುಲಿಕೇಶಿ ಮೇಲೆ ಪಲ್ಲವ ದೊರೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಆತ ಬಾದಾಮಿಯನ್ನು ಗೆದ್ದುಕೊಂಡನು. ರೋಗ ಪೀಡಿತನಾದಂತಹ ಪುಲಿಕೇಶಿ ಕೊನೆ ಉಸಿರೆಳೆದನು. ಧನ್ಯವಾದಗಳು.